ಬೇತಮಂಗಲದಲ್ಲಿ ಸವಿತಾ ಸಮಾಜದಿಂದ 8ನೇ ವರ್ಷದ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಗಣ್ಯರು ಭಾಗಿ. ಜಯಂತ್ಯೋತ್ಸವದಲ್ಲಿ ಬೇತಮಂಗಲದ ಖ್ಯಾತ ನಾದಸ್ವರ ವಿದ್ವಾನ್ ದಿವಂಗತ ಟಿ ಗಂಗಾಧರಂ ರವರಿಗೆ ಗೌರವ ಸಲ್ಲಿಕೆ. ಸವಿತಾ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸವಿತಾ ಮಹರ್ಷಿರವರ 8ನೇ ವರ್ಷದ ಜಯಂತಿಯನ್ನ ಬೇತಮಂಗಲದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೇತಮಂಗಲದ ಹಳೆ ಬಡಾವಣೆಯ ಶ್ರೀ ವಿಜೇಂದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಗಣ್ಯರು ಪಲ್ಲಕ್ಕಿಗೆ ಚಾಲನೆ ನೀಡಿದರು. ನಂತರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸವಿತಾ ಮಹರ್ಷಿಗಳ ಭಾವಚಿತ್ರದೊಂದಿಗೆ ಬೇತಮಂಗಲದ ಖ್ಯಾತ ನಾದಸ್ವರ ವಿದ್ವಾನ್ ದಿವಂಗತ ಟಿ ಗಂಗಾಧರಂ ರವರ ಭಾವಚಿತ್ರವನ್ನ ಮೆರವಣಿಗೆ ನಡೆಸಿ ಭಕ್ತಿ ಪೂರ್ವಕವಾಗಿ ಸ್ಮರಿಸಲಾಯಿತು. ಈ ವೇಳೆ ಸಮಾಜದ ಹಿರಿಯರನ್ನು ಮತ್ತು ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಈ ಜಯಂತಿಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿನು ಕಾರ್ತಿಕ್, ದುರ್ಗಾ ಪ್ರಸಾದ್, ಮಮತಾ ಗಣೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರಪ್ಪ, ಸಮಾಜ ಸೇವಕ ವಿ ಮೋಹನ್ ಕೃಷ್ಣ, ಸವಿತಾ ಸಮಾಜದ ಅಧ್ಯಕ್ಷ ಎಂ ಚಂದ್ರಪ್ಪ, ವಿದ್ವಾನ್ ರಮೇಶ್, ಗುಟ್ಟಳ್ಳಿ ಪ್ರಸಾದ್, ಚಿನ್ನಪ್ಪಯ್ಯ, ಮಂಜುನಾಥ್, ಪ್ರಭಾಕರ್, ಸ್ವಪ್ನ ಶ್ರೀರಾಮ್, ಗೋವಿಂದಪ್ಪ, ನಾಗರಾಜ್, ರಾಮಕೃಷ್ಣಪ್ಪ, ಕಿರಣ್ ಕುಮಾರ್, ಮಂಜುನಾಥ್ ಸೇರಿದಂತೆ ಸಮುದಾಯದ ಮುಖಂಡರು ಹಾಗೂ ಯುವಕರು ಇದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಬೇತಮಂಗಲದಲ್ಲಿ ಸವಿತಾ ಸಮಾಜದ ವತಿಯಿಂದ 8ನೇ ವರ್ಷದ ಸವಿತಾ ಮಹರ್ಷಿ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸವಿತಾ ಮಹರ್ಷಿ ಜಯಂತಿಗೆ ಆಗಮಿಸತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಕಲಾವಿದರಿಗೂ ಹಾಗೂ ಸಮಾಜದ ಮುಖಂಡರಿಗೂ ಹಾಗೂ ಬೇತಮಂಗಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಮಮತಾ ಗಣೇಶ್ ಅವ್ರಿಗೂ, ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಸ್ವಪ್ನಕರ್ ಅವ್ರಿಗೂ, ಎಲ್ಲರೂ ಮುಖಂಡರು ಹಾಗೂ ಗಣ್ಯರು ಎಲ್ಲರೂ ಆಗಮಿಸಿರ್ತಾರೆ. ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಶಂಕರಪ್ಪನವರು ಎಲ್ಲರೂ ಆಗಮಿಸುತ್ತಾರೆ. ಎಲ್ರಿಗೂ ಈ ಒಂದು ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಮಸ್ಕಾರ. ಇವತ್ತೇನು ಬೇತಮಂಗಲದಲ್ಲಿ ನಾವು ಸತತವಾಗಿ 8ನೇ ವರ್ಷ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಎಂದಿನಂತೆ ಈ ವರ್ಷ ಕೂಡ ಹುಡುಗರೆಲ್ಲ ಬಹಳ ಉತ್ಸಾಹವಾಗಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿದ್ರು. ನಾನೇ ಸ್ವಲ್ಪ ಬೇಡ, ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ರಿ ಅಂದರು. ಅವ್ರು ನಮ್ಮ ಮಾತಿಗೂ ಕೇಳದೆ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ಈ ಸಲನೂ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗ್ಲಿ. ಯಾವಾಗಲೂ ಅವ್ರಿಗೆ ನಮ್ಮ ಸಹಕಾರ ಇರುತ್ತೆ. ಇದು ಮುಖ್ಯವಾಗಿ ಏನು ಅಂದರೆ ಯಾರ ಹತ್ರನೂ ಕಲೆಕ್ಷನ್ ಮಾಡಲ್ಲ ನಮ್ಮ ಹುಡುಗರು. ಅವರೇ ಒಂದು ಚೀಟಿ ನಡೆಸ್ತಾ ಇದ್ದಾರೆ. ಎಲ್ಲೂ ಹೋಗಿ ಕಲೆಕ್ಷನ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಏನೂ ಇರಲ್ಲ. ಆ ಚೀಟಿ ನಡೆಸ್ಕೊಂಡು ಅದರಲ್ಲೇ ನಡೆಸ್ಕೊಂಡು ಹೋಗೋವಂಥದ್ದು. ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜವಾಬ್ದಾರಿ ತಗೊಂಡು ಇನ್ನೂ ಗ್ರ್ಯಾಂಡಾಗಿ ಮಾಡಲಿ ಅಂತ ಎಲ್ರಿಗೂ ಕೋರ್ತಾ ಇದ್ವಿ. ಇವತ್ತು 8ನೇ ವರ್ಷದ ಸವಿತಾ ಸಮಾಜದ ಶ್ರೀ ಮಹರ್ಷಿ ಜಯಂತಿಯನ್ನು ಅದ್ದೂರಿಯಾಗಿ ಬೇತಮಂಗಲದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಈ ಭಾಗದಲ್ಲಿ ನಮ್ಮ ನಾದಸ್ವನ ವಿದ್ವಾನರಾದಂಥ ಶ್ರೀ ಗಂಗಾಧರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, 4 ರಾಜ್ಯಗಳಲ್ಲಿ ಇಷ್ಟು ಮಟ್ಟಿಗೆ ನಾದಸ್ವರ ವಿದ್ವಾನರಾಗಬೇಕಂದ್ರೆ ಮೂಲ ಕಾರ್ಯಕರ್ತರು ಗಂಗಾಧರ್ ಅವರು, ನಮ್ಮ ದುರ್ಗಣ್ಣ ಅವ್ರ ತಂದೆಯವ್ರ ಪಾದಗಳಿಗೆ ನಮಸ್ಕರಿಸುತ್ತಾ, ಎಲ್ಲ ಇವತ್ತಿನ ದಿನ ನಮ್ಮ ಸವಿತಾ ಸಮಾಜದ ಕಲಾವಿದರು ಮತ್ತು ಸಮಾಜದ ಮುಖಂಡರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿನು ಕಾರ್ತಿಕ್ ಅವರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದುರ್ಗಾ ಪ್ರಸಾದ್, KPC ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು ಶಂಕರಣ್ಣವ್ರು ಬಂದಿದ್ದಾರೆ. ಅದೇ ಥರ ನಮ್ಮ ಬೇತಮಂಗಲ ಭಾಗದ ಅಧ್ಯಕ್ಷರಾದಂಥ ಚಂದ್ರಣ್ಣವರು ಬಂದಿದ್ದಾರೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಸ್ವಪ್ನ ಶ್ರೀರಾಮ್ ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ನೆರವೇರಿಸಿ ನಮ್ಮ ಸಹಕಾರ ಪೂರ್ತಿ ಈ ಸಮಾಜಕ್ಕೆ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇನ್ನು ಜೈ ಹಿಂದ್, ಜೈ ಕರ್ನಾಟಕ ಮಾತು.
ಅಂತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ವಿನು ಕಾರ್ತಿಕ್ರವರಿಗೆ ನಮ್ಮ ಸಂಘದಿಂದ ಸನ್ಮಾನವನ್ನು ಮಾಡುತ್ತಿದ್ದೇವೆ. ಶ್ರೀಮತಿಯವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಸಂಘದಿಂದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಗಣೇಶ್ ರವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಗೌರವವನ್ನು ಸೂಚಿಸುತ್ತಿದ್ದೇವೆ.